ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಂಕರಪೋಳೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ತುಂಬ ಸುಲಭವಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾದಂಥ ಶಂಕರಪಾಳೆನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲಷ್ಟು ಸಕ್ಕರೆ, 1 ಬೌಲಷ್ಟು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಬೌಲಷ್ಟು ಮೈದಾ ಬೇಕಾಗುತ್ತೆ. 3 ಕೂಡ ಸಮ ಅಳತೆಯಲ್ಲಿ ತಗೋಬೇಕು. 1 ಬೌಲಷ್ಟು ಮೈದಾ, 1 ಬೌಲಷ್ಟು ಸಕ್ಕರೆ, 1 ಬೌಲಷ್ಟು ಹಾಲು ಮತ್ತು 3ರಿಂದ 4 ಸ್ಪೂನ್, 4 ಸ್ಪೂನು ಬೇಕಾಗೋದಿಲ್ಲ, ಒಂದು 3 ಸ್ಪೂನಷ್ಟಾದರೆ ಸಾಕು ತುಪ್ಪ, ಹಾಗೆ ಸ್ವಲ್ಪ ಎಣ್ಣೆ. ಇವಾಗ ಫಸ್ಟು ನಾವು ಸಕ್ಕರೆ ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸ್ಕೋಬೇಕು. ಇವಾಗ ಒಂದು ಬಾಳಿಗೆಗೆ ನಾನು ತುಪ್ಪ ಮತ್ತು ಎಣ್ಣೆ 3 ಸ್ಪೂನು ತುಪ್ಪ, 3 ಸ್ಪೂನು ಎಣ್ಣೆನ ಕಾಯಿಸ್ತಾ ಇದ್ದೀನಿ. ತುಪ್ಪ ಕಾದ ನಂತರ ನಾನಿಲ್ಲಿ ಮೈದಾ ಹಿಟ್ಟಿಗೆ ತುಪ್ಪನ ಡೈರೆಕ್ಟಾಗಿ ಈ ಥರ ಹಾಕಿಬಿಟ್ಟು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಈ ಥರ ಸ್ಪೂನಲ್ಲಿ ಕಲಿಸ್ಬಿಟ್ಟು ಅದಾದ ನಂತರ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇವಾಗ ಏನು ಹಾಲು ಸಕ್ಕರೆನ ಕರಗಿಸಿ ಬಿಸಿ ಮಾಡಿದ್ವಿ, ಅದು ಉಗುರು ಬೆಚ್ಚಗಿದೆ, ತುಂಬ ಕಾದಿಲ್ಲ. ಇವಾಗ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ನಾವಿಲ್ಲಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಹಾಕಿ ಕಲಿಸ್ತೀನಿ, ಮತ್ತೆ ಬೇಕಾದರೆ ಮಾತ್ರ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು. ಇವಾಗ ಹಿಟ್ಟು ಕೂಡ ಕಲಸಿ ನೆನೆಕ್ಕಿಟ್ಟು ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದ್ದು. ತುಂಬ ಹೊತ್ತು ಹಿಟ್ಟು ನೆನಿಬೇಕು ಅಂತ ಏನೂ ಇಲ್ಲ, ಆವಾಗಲೇ ಕಲಸಿ ಆವಾಗಲೇ ಕೂಡ ಮಾಡ್ಬೋದು. ನಾವು ಒಂದು 5 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದು. ನೋಡಿ, ಇವಾಗ ಹಿಟ್ಟು ಒಂದು ಚಪಾತಿ ಉಳ್ಳೆಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೋಬೇಕು. ಅದನ್ನ ಇವಾಗ ಚಪಾತಿ ಆಕಾರದಲ್ಲಿ ನಾನು ಲಟ್ಟಿಸಿದ್ದೀನಿ. ಇವಾಗ ಇದನ್ನ ಕಟ್ ಮಾಡಬೇಕು. ವರ್ಟಿಕಲ್ ಲೈನಲ್ಲಿ ಫಸ್ಟು ಕಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಹಾರಿಜೆಂಟಲ್ ಲೈನಲ್ಲಿ ಕ್ರಾಸಲ್ಲಿ ಕಟ್ ಮಾಡಬೇಕು. ನೋಡಿ, ಈ ಥರ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬ ಮುಖ್ಯ ನನಗೆ, ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಥರ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ಮತ್ತು ಇದು ಇಷ್ಟು ದಪ್ಪ ಇರಬೇಕು. ಇನ್ನೂ ಕೂಡ ನೀವು ಸ್ವಲ್ಪ ದಪ್ಪ ಕಡಿಮೆ ಮಾಡಿಕೊಂಡ್ರೂ ಆಗುತ್ತೆ, ಅಂದರೆ ಸ್ವಲ್ಪ ಸಣ್ಣ ಮಾಡ್ಕೋಬೋದು. ಬಟ್ ತುಂಬ ತೆಳು ಕೂಡ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇಲ್ಲಿ ನಾನು ಒಂದು ಬಾಳಿಗೆಗೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ ನಂತರ ಈ ಥರ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಶಂಕರಪೋಳೆ, ಅವನ್ನ ಹಾಕಬೇಕು ಎಣ್ಣೆಲಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಅವಾಗ ತಿರುಗಿಸ್ತಾ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನೀವು, ಗೋಲ್ಡನ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆದಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಈ ಶಂಕರಪೋಳೆ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ತುಪ್ಪ ಮೇನ್ ಪದಾರ್ಥ ಅಂತಲೇ ಹೇಳ್ಬೋದು. ಹಾಗಂತ ತುಂಬ ಜಾಸ್ತಿ ಕೂಡ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ನಾನೇನು ಅಳತೆ ಹೇಳಿದ್ದೀನಿ, ಈ ಅಳತೆಯಲ್ಲಿ ನೀವು ಮಾಡಿದರೆ ಪರ್ಫೆಕ್ಟ್ ಆದಂತಹ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಶಂಕರಪೋಳೆ ರೆಡಿಯಾಗುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಮಕ್ಕಳು ಆವಾಗ ಏನಾದರೂ ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇದನ್ನ ನೀವು ಮಾಡಿಟ್ಬಿಟ್ರೆ ಆವಾಗ ಅವ್ರಿಗೆ ಕೊಡ್ಬೋದು, ಅವರು ಕೂಡ ಖುಷಿ ಪಡ್ತಾರೆ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಶಂಕರಪೋಳೆ. ಹಾಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ನೀವು ಸ್ಕೂಲ್ಗೆ ಇದನ್ನ ಇಟ್ಟು ಕಳಿಸ್ಬೋದು. ನೋಡಿ, ನಾನಿಲ್ಲಿ ಇನ್ನೊಂದು ಟ್ರಿಪ್ ಫ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಪಾತ್ರೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು, ಸ್ವಲ್ಪ ತುಂಬನೂ ಹಾಕಿ ಫ್ರೈ ಮಾಡಬೇಡಿ, ಚೆನ್ನಾಗಿ ಫ್ರೈ ಆಗಲ್ಲ, ಅದಕ್ಕೆ ಪ್ಲೇಸ್ ಕೂಡ ಬೇಕಾಗುತ್ತೆ. ನೋಡಿಕೊಂಡು ನೀವು ಎಷ್ಟು ಹಿಡಿಯುತ್ತೋ ಅದು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು
ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಥರ ಆದಾಗ ಮಾತ್ರ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಇವಾಗ ಕ್ರಿಸ್ಪಿ ಆದಂತಹ ಟೇಸ್ಟಿ ಆದಂತಹ ಶಂಕರಪೋಳೆ ರೆಡಿಯಾಗಿದೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ.